ಪೋಷಕರೇ ನಿಮ್ಮ ಮಕ್ಕಳ ಮೇಲೆ ತೀವ್ರ ನಿಗಾವನ್ನು ನೀವು ಇಡಬೇಕಾಗಿದೆ. ಮಕ್ಕಳು, ಅದರಲ್ಲೂ ಹದಿಹರೆಯದ ಮಕ್ಕಳು ಎಲ್ಲೋ ದಾರಿ ತಪ್ಪುತ್ತಿದ್ದಾರೆ. ಅದು ಯಾವ ರೀತಿ ದಾರಿ ತಪ್ಪುತ್ತಿದ್ದಾರೆ ಅಂದರೆ, ಅಮಲು ಪದಾರ್ಥಗಳನ್ನು ಸೇವನೆ ಮಾಡುವ ಮೂಲಕ ಒಬ್ಬರಿಂದೊಬ್ಬರಿಗೆ ಪರಿಚಯವಾಗಿ ತದನಂತರ ಒಬ್ಬರಿಂದೊಬ್ಬರು ಅದನ್ನು ಅಮಲು ಪದಾರ್ಥವನ್ನು ಸೇವನೆ ಮಾಡುವುದರ ಮೂಲಕ ಹಾದಿ ತಪ್ಪುತ್ತಿದ್ದಾರೆ. ಇದು ಆರಂಭದಲ್ಲಿ ಬಹುತೇಕರಿಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗುವಷ್ಟರಲ್ಲಿ ಅವ್ರು ಯಾವುದೋ ಹಂತಕ್ಕೆ ಹೋಗಿರ್ತಾರೆ. ಹಾಗಾಗಿ ಪೋಷಕರಿಗೆ ಇದೊಂದು ದೊಡ್ಡ ತಲೆನೋವಾಗಿದೆ. ಅದೇ ರೀತಿಯಲ್ಲಿ ಈ ಡ್ರಗ್ಸ್ ಮಾಫಿಯಾ ಅನ್ನುವಂಥದ್ದನ್ನು ಮಕ್ಕಳನ್ನೇ ಉಪಯೋಗ ಮಾಡಿಕೊಂಡು ದುರುಪಯೋಗ ಪಡಿಸ್ಕೊಳ್ತಾ ಇರುವಂತಹ ಹಲವಾರು ವ್ಯಕ್ತಿಗಳು ಇಂದು ನಮ್ಮ ಸಮಾಜದಲ್ಲಿದ್ದಾರೆ. ಈ ಡ್ರಗ್ಸ್ ಅನ್ನುವಂಥದ್ದು ಒಂದು ದೊಡ್ಡ ಮಾಫಿಯಾ ಆಗಿದೆ. ಅದೇ ರೀತಿಯಲ್ಲಿ ಚನ್ನಪಟ್ಟಣ ನಗರದಲ್ಲೂ ಸಹ ಡ್ರಗ್ಸ್ ಮಾಫಿಯಾ ತಲೆ ಎತ್ತಿದ್ದು ಈ ಹಿಂದೆ ಹಲವಾರು ಬಾರಿ ಈ ಚರ್ಚೆ ಬಂದಿದ್ದರೂ ಸಹ ಇಂಥವರೇ ಮಾಡುತ್ತಾರೆ, ಹೀಗೆ ಮಾಡುತ್ತಾರೆ, ಇಂಥ ಮಕ್ಕಳಿಗೆ ಸರಬರಾಜು ಮಾಡುತ್ತಾರೆ, ಈ ಕಡೆಯಿಂದಲೇ ಇವರು ತೆಗೆದುಕೊಂಡು ಬರ್ತಾರೆ ಎಂಬುದು ಒಂದು ಖಚಿತತೆ ಮಾಹಿತಿ ಸಿಗ್ತಾನೇ ಇರಲಿಲ್ಲ. ಸಿಕ್ಕಿದ್ರು ಅದೆಲ್ಲ ಒಂದು ಕಡೆ ಮುಚ್ಚೋಗ್ತಾ ಇತ್ತು. ಆದರೆ ಈ ಬಾರಿ ರಾಮನಗರ ಜಿಲ್ಲಾ ಸಹಾಯಕ ಔಷಧ ನಿಯಂತ್ರಕಿ ಮಮತಾ ಹಾಗೂ ಚನ್ನಪಟ್ಟಣ ಪುರ ಪೊಲೀಸ್ ಠಾಣಾ ವೃತ್ತಕ್ಕೆ ಸಂಬಂಧಪಟ್ಟಂತಹ ವೃತ್ತ ನಿರೀಕ್ಷಕರಾದಂತಹ ರವಿಕಿರಣ್ ಒಗ್ಗೂಡಿ ಒಂದು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಇತ್ತೀಚೆಗೆ ಅಂದರೆ ಕಳೆದ ತಿಂಗಳು ರವಿಕಿರಣ್ ರವರಿಗೆ ಒಂದು ಖಚಿತ ಮಾಹಿತಿಯನ್ನ ಈ ಅಪರಾಧ ನಡೆಯುತ್ತಿದೆ ಎಂಬ ಹಿನ್ನೆಲೆಯಲ್ಲಿ ತಿಳಿಸಿದ್ದರು. ಒಮ್ಮೆ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಯಾರು ಸರಬರಾಜುವನ್ನ ಮಾಡುತ್ತಿದ್ದ ಆತನ ಮನೆಗೂ ಸಹ ಹೋಗಿ ಸಂಪೂರ್ಣ ವಿಚಾರಣೆಯನ್ನು ಕೈಗೊಂಡಿದ್ರು ಸಹ ಅಲ್ಲಿ ಏನು ಸಿಕ್ಕಿರಲಿಲ್ಲ. ತದನಂತರ ಜಿಲ್ಲಾ ಸಹಾಯಕ ಔಷಧ ನಿಯಂತ್ರಕರು ಮತ್ತು ವೃತ್ತ ನಿರೀಕ್ಷಕರು ಇಬ್ಬರು ಒಗ್ಗೂಡಿ ಚನ್ನಪಟ್ಟಣ ನಗರದ ಬಹುಮುಖ್ಯ ರಸ್ತೆ ಎಂದೇ ಬಿಂಬಿತವಾಗಿರುವಂತಹ MG ರಸ್ತೆಯಲ್ಲಿರುವ ಡೂಮ್ ಲೈಟ್ ಸರ್ಕಲ್ ಅಂದರೆ ಪಂಚದ್ವೀಪಗಳ ವೃತ್ತದಲ್ಲಿ ಇರುವಂತಹ SA ಮೆಡಿಕಲ್ಸ್ ಆ್ಯಂಡ್ ಜನರಲ್ ಸ್ಟೋರ್ನಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದಾರೆ, ಅಂದರೆ ಅಮಲು ಬರುವ ವಸ್ತುಗಳನ್ನು ದಾಸ್ತಾನು ಮಾಡಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಒಂದು ತಂಡವನ್ನು ರಚಿಸಿಕೊಂಡು ದಾಳಿ ನಡೆಸಿದ್ದಾರೆ. ದಾಳಿಗೂ ಮುನ್ನ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಒಂದು ಬಿಳಿ ಚೀಟಿಯನ್ನು ಬರೆದು ಅದರಲ್ಲಿ 2 ಔಷಧಗಳನ್ನು ಬರೆದು ಕಳುಹಿಸಿದ್ದಾರೆ. ಆ ಔಷಧಿಯ ಹೆಸರೇನಪ್ಪಾ ಅಂದ್ರೆ ಸೆಫಿಕ್ಸ್ 200 ಮತ್ತು ಅಲ್ಟ್ರಾಕಿಂಗ್ ಎಂಬ 2 ಮಾತ್ರೆ ಹೆಸರುಗಳನ್ನು ಬರೆದು ಕಳಿಸಿದ್ದಾರೆ. ಆ ಮಾಲೀಕನಾದಂಥವನು ಅಂದರೆ SA ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ಸ್ನ ಮಾಲೀಕ ಆ ಚೀಟಿಯಲ್ಲಿ ಬರೆದಿದ್ದ ಔಷಧಿಗಳ ಹೊರತಾಗಿ ಬೇರೆ ಹೆಸರಿನ ಮಾತ್ರೆಗಳನ್ನು ಕೊಟ್ಟಿದ್ದಾನೆ. ಬೇರೆ ಅಂದರೆ ಅಮಲು ಬರುವಂಥ ಮಾತ್ರೆಗಳನ್ನು ಆ ವ್ಯಕ್ತಿಯ ಕೈಯಲ್ಲಿ ಹಣವನ್ನು ಪಡೆದುಕೊಂಡು ಕೊಟ್ಟು ಕಳಿಸಿದ್ದಾನೆ. ತದನಂತರ ಜಂಟಿ ಸಹಾಯಕರು ಮತ್ತು ವೃತ್ತ ನಿರೀಕ್ಷಕ ಇಬ್ಬರು ಒಗ್ಗೂಡಿ ಅವರ ಸಿಬ್ಬಂದಿಗಳೊಡಗೂಡಿ ದಾಳಿ ನಡೆಸಿದ್ದಾರೆ. ದಾಳಿ ಸಂದರ್ಭದಲ್ಲಿ ರಸೀದಿ ಇಲ್ಲದೆ, ಅಂದರೆ ಇವರು ಕೊಂಡುಕೊಂಡಿದ್ದಕ್ಕೆ ರಸೀದಿ ಇಲ್ಲದಂಥದ್ದು, ಜೊತೆಗೆ ಅವಧಿ ಮೀರಿರುವಂತಹ ಹಲವಾರು ಮತ್ತು ಬರೆಸುವ ಔಷಧಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಕಾರಿನಲ್ಲೂ ಸಹ ಆತ ತಂದಿದ್ದಂತಹ ಸ್ವಿಫ್ಟ್ ಕಾರಿನಲ್ಲೂ ಸಹ ಹಲವಾರು ಅಮಲು ಬರುವಂಥ ವಸ್ತುಗಳನ್ನು ಅಲ್ಲಿ ಕಾರಿನಲ್ಲಿ ಇಟ್ಟುಕೊಂಡಿದ್ದು ಅದನ್ನು ಸಹ ಕಾರಿನ ಸಮೇತ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮೆಡಿಕಲ್ ಸ್ಟೋರ್ ತಪಾಸಣೆ ನಡೆಸಿ ಖರೀದಿಯ ರಸೀದಿ ಇಲ್ಲದ ಔಷಧ ದಾಸ್ತಾನು, ಮಾರುತಿ ಸ್ವಿಫ್ಟ್ ಕಾರು ಎರಡನ್ನೂ ವಶಕ್ಕೆ ಪಡೆದುಕೊಂಡು ಮಾಲೀಕರಾದಂತಹ ಅಫ್ರೋಜ್ ಪಾಸಾ ಹಾಗೂ ಅವರ ಸಹಾಯಕನಾದಂತಹ ಫುರ್ಖಾನ್ ಎಂಬ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಚನ್ನಪಟ್ಟಣ ಪೂರ್ವ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿಕೊಂಡು ಆ ಇಬ್ಬರನ್ನು ಜೈಲಿಗಿಟ್ಟಲಾಗಿದೆ. ಇತ್ತೀಚೆಗೆ ಡ್ರಗ್ಸ್ ಮಾಫಿಯಾ ತುಂಬಾ ಹೆಚ್ಚಾಗಿ ಕಾಣ್ತಾ ಇರೋದು, ಅದರಲ್ಲೂ ಯುವಕರ ಮೇಲೆ ದುಷ್ಪರಿಣಾಮವನ್ನು ಆಗ್ತಾ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಹಲವಾರು ಶಾಲಾ ಕಾಲೇಜುಗಳು ಹಾಗೂ ಚನ್ನಪಟ್ಟಣ ನಗರದಲ್ಲಿರುವಂತಹ ಜನನಿಬಿಡ ಪ್ರದೇಶಗಳಲ್ಲಿ ಕೆಲವು ಸ್ಟೇಡಿಯಂಗಳಲ್ಲಿ ಈ ರೀತಿಯ ದಂಧೆ ನಡೆಯುತ್ತಿದೆ ಎಂಬ ಮಾಹಿತಿ ನಮಗೂ ದೊರೆತಿದೆ. ಪೊಲೀಸರು ಮತ್ತು ಜಿಲ್ಲಾ ಆರೋಗ್ಯ ನಿರೀಕ್ಷಕರು ಒಗ್ಗೂಡಿ ಈ ರೀತಿಯಲ್ಲಿ ಆಗ್ತಾ ಇರುವಂತಹ ಅನೇಕ ಅನಾಚಾರಗಳನ್ನು, ದುಷ್ಕೃತ್ಯಗಳನ್ನು, ವಿಶೇಷವಾಗಿ ಅಮಲು ಬರುವಂಥ ಮಕ್ಕಳಿಗೆ ನೀಡುವಂಥವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಇದನ್ನು ಶಾಶ್ವತವಾಗಿ ನಿಲ್ಲಿಸಬೇಕು ಎಂದು ಈ ನಮ್ಮ ಕರುನಾಡು ಟೈಮ್ಸ್ ಚಾನೆಲ್ ಸಾರ್ವಜನಿಕರ ಪರವಾಗಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೀವಿ. ಮಕ್ಕಳು ಎಲ್ಲರಿಗೂ ಮಕ್ಕಳೇ. ಒಬ್ಬ ಮಗು ಒಂದು ಬಾರಿ ದಾರಿ ತಪ್ಪಿದರೆ ಅವನ ಸುತ್ತಮುತ್ತಲಿನ ಅವನ ಸ್ನೇಹಿತರು, ಅವನ ಸಹಪಾಠಿಗಳು ಹಾಗೂ ಅವರ ಸುತ್ತಮುತ್ತಲಿರುವಂಥ ಪರಿವಾರವೂ ಸಹ ದಾರಿ ತಪ್ತಾರೆ, ಜೊತೆಗೆ ಹೊಣೆಗಾರರು ಹಾಕ್ತಾರೆ. ಆ ಹಿನ್ನೆಲೆಯಲ್ಲಿ ಪೋಷಕರು ತಮ್ಮ ಮಕ್ಕಳ ಮೇಲೆ ನಿಗಾವನ್ನು ಇಡಬೇಕು, ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕು. ಮಕ್ಕಳ ಮೊಬೈಲ್ನಲ್ಲಿ ಸಿಗುವಂತಹ ಹಲವಾರು ಅಮಲು ವಸ್ತುಗಳನ್ನ ಹೇಗೆ ಹುಡುಕ್ತಾರೆ ಎನ್ನುವುದನ್ನು ಮೊಬೈಲ್ ನೋಡಬೇಕಾದ್ರೆ ತಾವು ಗಮನಿಸಬೇಕು. ಯಾರ ಸಹವಾಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕು. ಶಾಲೆಗೆ ಹೋದ ನಂತರ ಬಂದ ನಂತರ ಅದನ್ನು ಗಮನದಲ್ಲಿ ಇಟ್ಟಾಗ ಮಾತ್ರ ಪೋಷಕರು ಮತ್ತು ಶಿಕ್ಷಕರು ಒಗ್ಗೂಡಿ ಕೆಲಸವನ್ನ ಮಾಡಿದಾಗ ಮಕ್ಕಳು ಯಾವ ರೀತಿ ನಡೆದುಕೊಳ್ತಿದ್ದಾರೆ, ಅವರಿಗೆ ಯಾವ ರೀತಿ ದುಷ್ಪರಿಣಾಮ ಬೀರ್ತಾ ಇದೆ ಅನ್ನೋದು ಅರ್ಥ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ರವಿಕಿರಣ್ ಮತ್ತು ಮಮತಾರವರಿಗೆ ಶಹಬಾಸ್ಗಿರಿಯನ್ನ ಹೇಳಲೇಬೇಕು. ಇದೇ ರೀತಿ ಸಾರ್ವಜನಿಕರು ಸಹ ಅವರಿಗೆ ಸಹಕಾರವನ್ನು ನೀಡಬೇಕು ಅಂತೇಳಿ ಮನವಿ ಮಾಡಿಕೊಳ್ತೇನೆ.